ದುಂಡು ಮಲ್ಲಿಗೆ ಗಿಡಗಳು ಸರಿಯಾಗಿ ಬೆಳೆಯುತ್ತಿಲ್ಲ ಅಥವಾ ಹೂವು ಬಿಡುತ್ತಿಲ್ಲ ಎಂದರೆ ಅದಕ್ಕೆ ಕೆಲವು ಮುಖ್ಯ ಕಾರಣಗಳಿರಬಹುದು. ನಿಮ್ಮ ಗಿಡಗಳು ಮತ್ತೆ ಚಿಗುರಿ ಮಲ್ಲಿಗೆ ಘಮ ನೀಡಲು ಇಂದಿನ ವಿಡಿಯೋದಲ್ಲಿ ತಿಳಿಸಲಿರುವ ಕ್ರಮಗಳನ್ನು ಅನುಸರಿಸಿ. ಆತ್ಮೀಯ ವೀಕ್ಷಕ ಸ್ನೇಹಿತರೆ, ತಮಗೆಲ್ಲ ಮೇರೀಸ್ ಮನೆ ಗಾರ್ಡನ್ ಚಾನಲ್ಗೆ ಆತ್ಮೀಯ ಸ್ವಾಗತ ಕೋರುವ ನಾನು ನಿಮ್ಮ ದೀಪಕ್ ಕುಮಾರ್ ಟಿ. ಇನ್ನು ಯಾರೆಲ್ಲ ಮೇರೀಸ್ ಮನೆ ಗಾರ್ಡನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳಿಗೂ ಶೇರ್ ಮಾಡುವಿರಾಗಿ ಆಶಿಸುತ್ತಾ ಬನ್ನಿ ಇಂದಿನ ವಿಡಿಯೋ ಆರಂಭಿಸೋಣ. ಮೊದಲಿಗೆ ಸೂರ್ಯನ ಬೆಳಕು. ಮಲ್ಲಿಗೆ ಗಿಡಕ್ಕೆ ಕನಿಷ್ಠ 5 ರಿಂದ 6 ಗಂಟೆಗಳ ಕಾಲ ನೇರ ಸೂರ್ಯನ ಬೆಳಕು ಬೇಕೇ ಬೇಕು. ನಿಮ್ಮ ಗಿಡಗಳು ನೆರಳಿನಲ್ಲಿದ್ದರೆ ಅದನ್ನು ಬಿಸಿಲು ಬೀಳುವ ಜಾಗಕ್ಕೆ ಸ್ಥಳಾಂತರಿಸಿ. ಬಿಸಿಲು ಕಡಿಮೆಯಾದರೆ ಗಿಡ ಕೇವಲ ಎಲೆಗಳನ್ನು ಬೆಳೆಸುತ್ತದೆ, ಹೂವು ಬಿಡುವುದಿಲ್ಲ. ಗಿಡವನ್ನು ಸವರಿ ಬಿಡುವುದು ಅಂದರೆ ಪ್ರೂನಿಂಗ್. ಮಲ್ಲಿಗೆಯಲ್ಲಿ ಹಳೆಯ ಕೊಂಬೆಗಳಿಗೆ ಹೂವು ಬರುವುದು ಅಪರೂಪ. ಗಿಡದ ಒಣಗಿದ ಮತ್ತು ಹಳೆಯ ಕೊಂಬೆಗಳನ್ನು ಕತ್ತರಿಸಿ. ಹೀಗೆ ಮಾಡುವುದರಿಂದ ಹೊಸ ಚಿಗುರುಗಳು ಬರುತ್ತವೆ. ಮಲ್ಲಿಗೆಯಲ್ಲಿ ಹೊಸ ಚಿಗುರು ಬಂದಷ್ಟು ಹೆಚ್ಚು ಹೂವು ಬಿಡುತ್ತದೆ. ಮೂರನೆಯದು ಗೊಬ್ಬರ ಮತ್ತು ಪೋಷಕಾಂಶಗಳು ಅಂದರೆ ಫರ್ಟಿಲೈಸರ್ಸ್. ಗಿಡದ ಬೆಳವಣಿಗೆ ನಿಂತಿದ್ದರೆ ಅದಕ್ಕೆ ಶಕ್ತಿ ಬೇಕು. ಹಾಗಾಗಿ ಈಗ ತಿಳಿಸಲಿರುವ ಗೊಬ್ಬರಗಳನ್ನು ಬಳಸಬೇಕು. ಸಗಣಿ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರ ಅಂದರೆ ವರ್ಮಿ ಕಾಂಪೋಸ್ಟ್. ತಿಂಗಳಿಗೊಮ್ಮೆ ಗಿಡದ ಬುಡಭಾಗದ ಮಣ್ಣನ್ನು ಸ್ವಲ್ಪ ಕೆದರಿ ಈ ಗೊಬ್ಬರ ಹಾಕಿ. ಎಪ್ಸಮ್ ಸಾಲ್ಟ್. 1 ಲೀಟರ್ ನೀರಿಗೆ 1 ಸಣ್ಣ ಚಮಚ ಎಪ್ಸಮ್ ಸಾಲ್ಟ್ ಬೆರೆಸಿ ಗಿಡಗಳ ಎಲೆ ಮೇಲೆ ಸಿಂಪಡಿಸಿ. ಇದು ಗಿಡ ಹಸಿರಾಗಿ ಬೆಳೆಯಲು ಮತ್ತು ಮೊಗ್ಗು ಬರಲು ಸಹಾಯ ಮಾಡುತ್ತದೆ. ಬಾಳೆಹಣ್ಣಿನ ಸಿಪ್ಪೆ. ಬಾಳೆಹಣ್ಣಿನ ಸಿಪ್ಪೆಯನ್ನು ಒಣಗಿಸಿ ಪುಡಿ ಮಾಡಿ ಅಥವಾ ನೀರಿನಲ್ಲಿ ನೆನೆಸಿ ಆ ನೀರನ್ನು ಗಿಡಕ್ಕೆ ಹಾಕಿ. ಇದರಲ್ಲಿರುವ ಪೊಟ್ಯಾಷಿಯಂ ಹೂವು ಬಿಡಲು ಸಹಕಾರಿ. 4ನೇದಾಗಿ ನೀರು ನಿರ್ವಹಣೆ. ಮಣ್ಣು ಪೂರ್ತಿ ಒಣಗಿದಂತೆ ಕಂಡಾಗ ಮಾತ್ರ ನೀರು ಹಾಕಿ. ಕುಂಡದಲ್ಲಿ ನೀರು ನಿಲ್ಲಬಾರದು. ಅತಿಯಾದ ನೀರು ಹಾಕಿದರೆ ಬೇರು ಕೊಳೆತು ಗಿಡಗಳ ಬೆಳವಣಿಗೆ ಕುಂಠಿತವಾಗುತ್ತದೆ. 5ನೇದಾಗಿ ಒಂದು ವಿಶೇಷ ಸಲಹೆ, ಸ್ಟ್ರೆಸ್ ಟೆಕ್ನಿಕ್. ಗಿಡಗಳು ಹೂವು ಬಿಡುತ್ತಿಲ್ಲ ಎಂದರೆ 2 ರಿಂದ 3 ದಿನಗಳ ಕಾಲ ನೀರು ಹಾಕುವುದನ್ನು ನಿಲ್ಲಿಸಿ. ಗಿಡ ಸ್ವಲ್ಪ ಬಾಡಿದಂತೆ ಆಗಲಿ. ನಂತರ ಮಣ್ಣನ್ನು ಕೆದರಿ ಗೊಬ್ಬರ ಹಾಕಿ ನೀರು ಕೊಡಿ. ಹೀಗೆ ಮಾಡುವುದರಿಂದ ಗಿಡಕ್ಕೆ ಬೆಳೆಯುವ ತುತ್ತು ಉಂಟಾಗಿ ಮೊಗ್ಗು ಬಿಡಲು ಶುರು ಮಾಡುತ್ತದೆ. ಇವುಗಳೊಂದಿಗೆ ಮಲ್ಲಿಗೆ ಗಿಡಕ್ಕೆ ಕೀಟಬಾಧೆ ತಗುಲದಂತೆ ತಡೆಯಲು ಮತ್ತು ಗಿಡ ಆರೋಗ್ಯವಾಗಿರಲು ಮನೆಯಲ್ಲೇ ಸುಲಭವಾಗಿ ತಯಾರಿಸಬಹುದಾದ ಕೆಲವು ಸಾವಯವ ಕೀಟನಾಶಕಗಳು ಅಂದರೆ ಆರ್ಗ್ಯಾನಿಕ್ ಪೆಸ್ಟಿಸೈಡ್ಸ್ ತಯಾರಿಸಿಕೊಂಡು ಬಳಸುವ ವಿಧಾನಗಳು ತಿಳಿಸಲಿದ್ದೇವೆ. ಮೊದಲಿಗೆ ಬೇವಿನ ಎಣ್ಣೆ ಮತ್ತು ಸೋಪಿನ ದ್ರಾವಣ ಅಂದರೆ ನೀಮ್ ಆಯಿಲ್ ಸ್ಪ್ರೇ. ಇದು ಅತ್ಯಂತ ಪರಿಣಾಮಕಾರಿ ವಿಧಾನ. ಆಫಿಡ್ಸ್ ಅಂದರೆ ನುಸಿ ಮತ್ತು ಬಿಳಿ ನೊಣಗಳನ್ನು ಇದು ದೂರವಿಡುತ್ತದೆ. ತಯಾರಿಸುವ ವಿಧಾನ: 1 ಲೀಟರ್ ನೀರಿಗೆ 1 ಚಮಚ ಬೇವಿನ ಎಣ್ಣೆ ಮತ್ತು 2 ರಿಂದ 3 ಹನಿ ಪಾತ್ರೆ ತೊಳೆಯುವ ಲಿಕ್ವಿಡ್ ಸೋಪ್ ಹಾಕಿ ಚೆನ್ನಾಗಿ ಬೆರೆಸಿ. ಬಳಕೆ: ಈ ದ್ರಾವಣವನ್ನು ವಾರಕ್ಕೊಮ್ಮೆ ಗಿಡದ ಎಲೆಗಳ ಮೇಲೆ ಮತ್ತು ಎಲೆಯ ಅಡಿಭಾಗವೂ ಸೇರಿದಂತೆ ಸಿಂಪಡಿಸಿ. 2ನೇದಾಗಿ ಅಕ್ಕಿ ತೊಳೆದ ನೀರು ಮತ್ತು ಹುಳಿ ಮಜ್ಜಿಗೆ ಅಂದರೆ ಫರ್ಮೆಂಟೆಡ್ ಬಟರ್ ಮಿಲ್ಕ್. ಇದು ಕೀಟನಾಶಕವಾಗಿಯೂ ಗಿಡಕ್ಕೆ ಪೋಷಕಾಂಶವಾಗಿಯೂ ಕೆಲಸ ಮಾಡುತ್ತದೆ. ಇದನ್ನು ತಯಾರಿಸುವ ವಿಧಾನ: ಸ್ವಲ್ಪ ಹುಳಿ ಮಜ್ಜಿಗೆಯನ್ನು 5 ಪಟ್ಟು ನೀರಿನೊಂದಿಗೆ ಬೆರೆಸಿ ಇದಕ್ಕೆ ಅಕ್ಕಿ ತೊಳೆದ ನೀರನ್ನು ಸೇರಿಸಿದರೆ ಇನ್ನೂ ಉತ್ತಮ. ಬಳಕೆ: ಈ ನೀರನ್ನು ಗಿಡದ ಮೇಲೆ ಸಿಂಪಡಿಸುವುದರಿಂದ ಶಿಲೀಂಧ್ರ ರೋಗಗಳು ಅಂದರೆ ಫಂಗಲ್ ಇನ್ಫೆಕ್ಷನ್ಸ್ ಬರುವುದಿಲ್ಲ ಮತ್ತು ಗಿಡಕ್ಕೆ ಕ್ಯಾಲ್ಸಿಯಂ ಸಿಗುತ್ತದೆ. 3ನೇದಾಗಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ ದ್ರಾವಣ. ಗಿಡದ ಎಲೆಗಳನ್ನು ತಿನ್ನುವ ಕೀಟಗಳಿದ್ದರೆ ಇದು ರಾಮಬಾಣ. ತಯಾರಿಸುವ ವಿಧಾನ: 5 ರಿಂದ 6 ಎಸಳು ಬೆಳ್ಳುಳ್ಳಿ ಮತ್ತು 2 ಹಸಿಮೆಣಸಿನಕಾಯಿಯನ್ನು ಪೇಸ್ಟ್ ಮಾಡಿ 1 ಲೀಟರ್ ನೀರಿನಲ್ಲಿ 1 ದಿನ ನೆನೆಸಿಡಿ. ನಂತರ ಇದನ್ನು ಸೋಸಿಕೊಳ್ಳಿ. ಬಳಕೆ: ಈ ನೀರನ್ನು ಗಿಡಕ್ಕೆ ಸ್ಪ್ರೇ ಮಾಡಿ. ಇದರ ವಾಸನೆಗೆ ಕೀಟಗಳು ಹತ್ತಿರ ಸುಳಿಯುವುದಿಲ್ಲ. 4ನೇದಾಗಿ ಅಡುಗೆ ಸೋಡಾ ಸ್ಪ್ರೇ ಅಂದರೆ ಬೇಕಿಂಗ್ ಸೋಡಾ ಸ್ಪ್ರೇ. ಎಲೆಗಳ ಮೇಲೆ ಬಿಳಿ ಬಣ್ಣದ ಚುಕ್ಕೆಗಳು ಅಥವಾ ಬೂಸ್ಟ್ಗಳು ಕಾಣಿಸಿಕೊಂಡರೆ ಇದನ್ನು ಬಳಸಿ. ತಯಾರಿಸುವ ವಿಧಾನ: 1 ಲೀಟರ್ ನೀರಿಗೆ ಅರ್ಧ ಚಮಚ ಅಡುಗೆ ಸೋಡಾ ಮತ್ತು 2 ರಿಂದ 3 ಹನಿ ಬೇವಿನ ಎಣ್ಣೆ ಸೇರಿಸಿ. ಬಳಕೆ: ಬಾಧಿತ ಎಲೆಗಳ ಮೇಲೆ ಸಿಂಪಡಿಸಿ. ಇನ್ನೂ ಗಮನಿಸಬೇಕಾದ ಪ್ರಮುಖ ಅಂಶಗಳು: ಯಾವುದೇ ಕೀಟನಾಶಕವನ್ನು ಸಂಜೆ ಅಥವಾ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುನ್ನ ಸಿಂಪಡಿಸಿ. ಮಧ್ಯಾಹ್ನದ ಬಿಸಿಲಿನಲ್ಲಿ ಸಿಂಪಡಿಸಿದರೆ ಎಲೆಗಳು ಸುಟ್ಟು ಹೋಗುವ ಸಾಧ್ಯತೆ ಇರುತ್ತದೆ. ಕೀಟನಾಶಕಗಳನ್ನು ಮೊದಲು ಗಿಡದ ಒಂದು ಸಣ್ಣ ಭಾಗಕ್ಕೆ ಸಿಂಪಡಿಸಿ ಪರೀಕ್ಷೆ ಮಾಡಿ ನೋಡಿ.
ಗಿಡಕ್ಕೆ ಯಾವುದೇ ತೊಂದರೆಯಾಗದಿದ್ದರೆ ಪೂರ್ತಿ ಗಿಡಕ್ಕೆ ಬಳಸಿ. ಇನ್ನು ಮಲ್ಲಿಗೆ ಗಿಡದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತಿರುವುದು ಅಥವಾ ಎಲೆಗಳು ಮುರುಟಿಕೊಳ್ಳುತ್ತಿರುವಂಥ ಏನಾದರೂ ಲಕ್ಷಣಗಳು ಕಾಣಿಸುತ್ತಿವೆಯೇ? ಸಾಮಾನ್ಯವಾಗಿ ಮಲ್ಲಿಗೆ ಗಿಡದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುವುದು ಮತ್ತು ಮುರುಟಿಕೊಳ್ಳುವುದು ಗಿಡದಲ್ಲಿ ಪೋಷಕಾಂಶಗಳ ಕೊರತೆ ಅಥವಾ ಕೀಟಬಾಧೆ ಇರುವುದರ ಸ್ಪಷ್ಟ ಲಕ್ಷಣಗಳು. ಈ ಸಮಸ್ಯೆ ನಿವಾರಿಸಲು ಮಲ್ಲಿಗೆ ಗಿಡಕ್ಕೆ ನಾವೀಗ ತಿಳಿಸಲಿರುವ ಚಿಕಿತ್ಸೆ ನೀಡಬಹುದು. ಮೊದಲನೆಯದು, ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತಿದ್ದರೆ ಅಂದರೆ ಯೆಲ್ಲೋಯಿಂಗ್ ಲೀವ್ಸ್ ಆಗಲು ಪ್ರಮುಖವಾಗಿ 2 ಕಾರಣಗಳಿರ್ತವೆ. ಅದರಲ್ಲಿ ಮೊದಲನೆಯದು ಅತಿಯಾದ ನೀರು. ಗಿಡದ ಬುಡಭಾಗದಲ್ಲಿ ನೀರು ಸದಾ ತೇವವಾಗಿದ್ದರೆ ಬೇರುಗಳಿಗೆ ಉಸಿರಾಡಲು ಕಷ್ಟವಾಗಿ ಎಲೆಗಳು ಹಳದಿಯಾಗುತ್ತವೆ. ಮಣ್ಣು ಒಣಗಿದಾಗ ಮಾತ್ರ ನೀರು ಹಾಕಿ. ಎರಡನೆಯದಾಗಿ ಕಬ್ಬಿಣದ ಅಂಶದ ಕೊರತೆ ಅಂದರೆ ಐರನ್ ಡಿಫಿಷಿಯನ್ಸಿ. ಎಲೆಯ ನರಗಳು ಹಸಿರಾಗಿದ್ದು ಉಳಿದ ಭಾಗ ಹಳದಿಯಾಗುತ್ತಿದ್ದರೆ ಅದಕ್ಕೆ ಕಬ್ಬಿಣದ ಸತ್ವದ ಕೊರತೆ ಇದೆ ಎಂದು ಅರ್ಥ. ಇದಕ್ಕೆ ಪರಿಹಾರ, 1 ಲೀಟರ್ ನೀರಿಗೆ 1 ಸ್ಪೂನ್ ಎಪ್ಸಮ್ ಸಾಲ್ಟ್ ಬೆರೆಸಿ ಗಿಡಕ್ಕೆ ಹಾಕಿ ಅಥವಾ ಹಳೆಯ ತುಕ್ಕು ಹಿಡಿದ ಕಬ್ಬಿಣದ ಮೊಳೆಯನ್ನು ನೀರಿನಲ್ಲಿ 24 ತಾಸು ನೆನೆಸಿ ಆ ನೀರನ್ನು ಗಿಡಕ್ಕೆ ಹಾಕಬಹುದು. ತುಕ್ಕು ಹಿಡಿದ ಕಬ್ಬಿಣದ ಮೊಳೆಯನ್ನು ಬಳಸುವಾಗ ಜಾಗ್ರತೆಯಿಂದ ಇರಿ. ಮೈ ಕೈಕಾಲುಗಳಿಗೆ ತಗಲಿಸಿಕೊಳ್ಳಬೇಡಿ ಮತ್ತು ಬೇರೆಯವರಿಗೂ ತಗುಲುವಂತೆ ಬಿಸಾಡಬೇಡಿ. ಎರಡನೇ ಸಮಸ್ಯೆ, ಎಲೆಗಳು ಮುರುಟಿಕೊಳ್ಳುತ್ತಿದ್ದರೆ ಅಂದರೆ ಲೀಫ್ ಕರ್ಲಿಂಗ್ ಆಗುವುದಕ್ಕೆ ಪ್ರಮುಖ ಕಾರಣ ನುಸಿ ಅಥವಾ ಸಣ್ಣ ಕೀಟಗಳು ಅಂದರೆ ಅಫಿಡ್ಸ್, ಟ್ರೈಪ್ಸ್, ಸ್ಪೈಡರ್ ಮೈಟ್ಸ್. ಇವು ಎಲೆಯ ಅಡಿಯಲ್ಲಿ ಕುಳಿತು ಎಲೆಯ ರಸವನ್ನು ಹೀರುವುದರಿಂದ ಎಲೆ ಮುರುಟುತ್ತದೆ. ಇದಕ್ಕೆ ಪರಿಹಾರ 1, ಬೇವಿನ ಎಣ್ಣೆ. ನಾವು ಮೊದಲೇ ತಿಳಿಸಿದಂತೆ 1 ಲೀಟರ್ ನೀರಿಗೆ 5 ml ಬೇವಿನ ಎಣ್ಣೆ ಮತ್ತು 2 ಹನಿ ಸೋಪ್ ಜೆಲ್ ಲಿಕ್ವಿಡ್ ಬೆರೆಸಿ ಎಲೆಗಳ ಅಡಿಭಾಗಕ್ಕೆ ತಗುಲುವಂತೆ ಚೆನ್ನಾಗಿ ಸ್ಪ್ರೇ ಮಾಡಿ. ಪರಿಹಾರ 2, ಬೂದಿ. ಹಳ್ಳಿಗಾಡಿನ ಪದ್ಧತಿಯಂತೆ ಬೆಳಗಿನ ಜಾವ ಎಲೆಗಳ ಮೇಲೆ ಮಂಜು ಇರುವಾಗ ಸ್ವಲ್ಪ ಒಲೆ ಬೂದಿಯನ್ನು ಉದುರಿಸುವುದರಿಂದಲೂ ಈ ಮುರುಟು ರೋಗ ವಾಸಿಯಾಗುತ್ತದೆ. ಸ್ನೇಹಿತರೆ, ಈ ರೋಗ ಲಕ್ಷಣಗಳು ಕಂಡ ತಕ್ಷಣ ಮಾಡಬೇಕಾದ ಕೆಲಸಗಳು ಅಂದರೆ ಹಳದಿಯಾಗಿರುವ ಮತ್ತು ಅತಿಯಾಗಿ ಮುರುಟಿಕೊಂಡಿರುವ ಎಲೆಗಳನ್ನು ಕೈಯಿಂದ ಕಿತ್ತು ಹಾಕಿ. ಇದರಿಂದ ರೋಗ ಇಡೀ ಗಿಡಕ್ಕೆ ಹರಡುವುದಿಲ್ಲ. ನಂತರ ಗಿಡಕ್ಕೆ ಸರಿಯಾಗಿ ಗಾಳಿ ಮತ್ತು ಬಿಸಿಲು ಸಿಗುವಂತೆ ನೋಡಿಕೊಳ್ಳಿ. ಗಾಳಿಯಾಡದ ದಟ್ಟವಾದ ಜಾಗದಲ್ಲಿದ್ದರೆ ಕೀಟಬಾಧೆಗಳು ಹೆಚ್ಚಾಗುತ್ತವೆ. ಇನ್ನು ಗಿಡಕ್ಕೆ ಈಗ ತಕ್ಷಣ ಯಾವುದೇ ರಾಸಾಯನಿಕ ಗೊಬ್ಬರ ಕೊಡಬೇಡಿ. ಕೇವಲ ಸಾವಯವ ಗೊಬ್ಬರ ನೀಡಿ ಗಿಡ ಚೇತರಿಸಿಕೊಳ್ಳಲು ಬಿಡಿ. ಇವಿಷ್ಟು ಸರಿಯಾಗಿ ಮಾಡಿದರೆ ಕರ್ನಾಟಕದ ಹವಾಮಾನದಲ್ಲಿ ದುಂಡು ಮಲ್ಲಿಗೆ ಅಂದರೆ ಮೋಗ್ರಾ ಹೂವು ಬಿಡುವ ಪ್ರಮುಖ ಕಾಲಮಾನ ಬೇಸಿಗೆ ಮತ್ತು ಮಳೆಗಾಲದ ಆರಂಭ. ಅದರಲ್ಲೂ ಹೂವು ಬಿಡುವ ಪ್ರಮುಖ ತಿಂಗಳುಗಳು ಅಂದರೆ ಮಾರ್ಚ್ನಿಂದ ಆಗಸ್ಟ್. ಈ ಸಮಯದಲ್ಲಿ ದುಂಡು ಮಲ್ಲಿಗೆ ಅತಿ ಹೆಚ್ಚು ಹೂವು ಬಿಡುತ್ತದೆ. ಏಪ್ರಿಲ್ ಮತ್ತು ಮೇ ಈ 2 ತಿಂಗಳನ್ನು ಪೀಕ್ ಸೀಸನ್ ಎಂದು ಕರೆಯಲಾಗುತ್ತದೆ. ಅಂದರೆ ಈ ಸಮಯದಲ್ಲಿ ಗಿಡದ ತುಂಬ ಹೂವುಗಳು ತುಂಬಿರುತ್ತವೆ. ಇದರ ನಂತರ ಆಫ್ ಸೀಸನ್, ಅದು ಸೆಪ್ಟೆಂಬರ್ನಿಂದ ಫೆಬ್ರವರಿ. ಚಳಿಗಾಲದಲ್ಲಿ ಗಿಡದ ಬೆಳವಣಿಗೆ ಸ್ವಲ್ಪ ನಿಧಾನವಾಗುತ್ತದೆ ಮತ್ತು ಹೂ ಬಿಡುವುದು ಕಡಿಮೆಯಾಗುತ್ತದೆ. ಆದರೂ ದಕ್ಷಿಣ ಕರ್ನಾಟಕದಂತಹ ಬೆಚ್ಚಗಿನ ವಾತಾವರಣ ಇರುವ ಕಡೆ ಸ್ವಲ್ಪ ಪ್ರಮಾಣದಲ್ಲಿ ಹೂ ಬಿಡುತ್ತಲೇ ಇರುತ್ತವೆ. ಸ್ನೇಹಿತರೆ, ಈಗ ಸರಿಯಾದ ಸಮಯದಲ್ಲಿ ಹೂ ಬರಲು ಏನು ಮಾಡಬೇಕು ಎಂಬುದನ್ನು ತಿಳಿಯೋಣ. ಒಂದು ವೇಳೆ ನಿಮ್ಮ ಗಿಡ ಈಗ ಹೂ ಬಿಡುತ್ತಿಲ್ಲ ಎಂದರೆ ಮಾರ್ಚ್ ತಿಂಗಳು ಬರುವ ಮೊದಲೇ ನೀವು ಈ ಕೆಲಸಗಳನ್ನು ಮಾಡಬೇಕು. ಜನವರಿ ಅಥವಾ ಫೆಬ್ರವರಿಯಲ್ಲಿ ಸವರಿಕೆ ಅಂದರೆ ಪ್ರೂನಿಂಗ್. ಹಾಗಂದರೆ ಗಿಡದ ಹಳೆಯ ಕೊಂಬೆಗಳನ್ನು ಕತ್ತರಿಸಿ. ಹೀಗೆ ಮಾಡುವುದರಿಂದ ಮಾರ್ಚ್ ಹೊತ್ತಿಗೆ ಹೊಸ ಚಿಗುರು ಬಂದು ಹೂವು ಕಾಣಿಸಿಕೊಳ್ಳುತ್ತವೆ. ಮಲ್ಲಿಗೆಗೆ ಶಾಖ ಅಂದರೆ ಹೀಟ್ ತುಂಬ ಇಷ್ಟ. ಬಿಸಿಲು ಹೆಚ್ಚಾದಂತೆ ಮೊಗ್ಗುಗಳು ಹೆಚ್ಚಾಗುತ್ತವೆ. ನೀರು ಮತ್ತು ಬಿಸಿಲು ಸರಿಯಾಗಿ ಪೂರೈಕೆಯಾಗಬೇಕು. ಸ್ನೇಹಿತರೆ, ಕರ್ನಾಟಕದ ಮೈಸೂರು ಮಲ್ಲಿಗೆ ವಿಶೇಷತೆ ತಿಳಿಯುವುದಾದರೆ ನಮ್ಮ ರಾಜ್ಯದ ಹೆಮ್ಮೆಯ ಮೈಸೂರು ಮಲ್ಲಿಗೆ ಮಾರ್ಚ್ನಿಂದ ಜೂನ್ ತಿಂಗಳವರೆಗೆ ಅತಿ ಹೆಚ್ಚು ಸುಗಂಧಭರಿತವಾಗಿ ಅರಳುತ್ತದೆ. ಚಳಿಗಾಲದಲ್ಲಿ ಅಂದರೆ ನವೆಂಬರ್ ನಂತರ ಈ ಗಿಡಗಳು ವಿಶ್ರಾಂತಿ ಅಂದರೆ ಡಾರ್ಮೆನ್ಸಿ ಪಡೆಯುತ್ತವೆ. ಹಾಗಾಗಿ ಈ ಸಮಯದಲ್ಲಿ ಹೂ ಇಲ್ಲದಿದ್ದರೂ ಚಿಂತಿಸಬೇಡಿ. ಮಲ್ಲಿಗೆ ಗಿಡಕ್ಕೆ ಅತಿ ಹೆಚ್ಚು ಹೂವು ಬಿಡಲು ಮೇಲೆ ಹೇಳಿದಂತೆ ಮಣ್ಣು ಕೆದರಿ ಸ್ವಲ್ಪ ಎರೆಹುಳು ಗೊಬ್ಬರ ಅಥವಾ ಸಗಣಿ ಗೊಬ್ಬರ ನೀಡಿ. ಇಂದಿನ ಈ ಮಾಹಿತಿ ನಿಮ್ಮ ಗಾರ್ಡನಿಂಗ್ ಕಾಯಕದಲ್ಲಿ ಉಪಯೋಗವಾಗಿರಬಹುದೆಂದು ಭಾವಿಸುತ್ತಾ ಮತ್ತೊಂದು ಗಾರ್ಡನಿಂಗ್ ಮಾಹಿತಿ ಹೊತ್ತ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಸರ್ವೇ ಜನಃ ಸುಖಿನೋ ಭವಂತು. ಹ್ಯಾಪಿ ಗಾರ್ಡನಿಂಗ್. ಧನ್ಯವಾದಗಳು. ನಮಸ್ಕಾರ.